ಹೆಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ಹೇಗಿದ್ದೀರಾ ಎಲ್ಲರೂ? ವೆಲ್ಕಮ್ ಟು ಪಲ್ಲವಿ ಟ್ಯುಟೋರಿಯಲ್ಸ್. ಮಕ್ಕಳೇ, ಈ ಒಂದು ವಿಡಿಯೋದಲ್ಲಿ ಸೆಕೆಂಡ್ PUC ಬಿಸ್ನೆಸ್ ಸ್ಟಡೀಸಿಗೆ ಸಂಬಂಧಪಟ್ಟ ಹಾಗೆ ಚಾಪ್ಟರ್ 1 ನೇಚರ್ ಆ್ಯಂಡ್ ಸಿಗ್ನಿಫಿಕೆನ್ಸ್ ಆಫ್ ಮ್ಯಾನೇಜ್ಮೆಂಟ್, ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಚಾಪ್ಟರ್ ಅಂತ ಹೇಳ್ಬೋದು. ಬಿಕಾಸ್ 8 ಮಾರ್ಕ್ಸಿನ ಕ್ವಶನ್ಸು ರೈಸ್ ಆಗುವಂಥ ಚಾಪ್ಟರ್ಸ್ ಅಂತ ಹೇಳಿದ್ರೆ ಅದು ಇಂಪಾರ್ಟೆಂಟ್ ಚಾಪ್ಟರ್ ಅಂತಲೇ ಕನ್ಸಿಡರ್ ಆಗುತ್ತೆ. ಓಕೆನಾ? ಒಳ್ಳೆ ಸ್ಕೋರನ್ನು ಮಾಡಬೇಕು ಅಂತ ಹೇಳಿದ್ರೆ ಬಿಸ್ನೆಸ್ ಸ್ಟಡೀಸಲ್ಲಿ ಈ ಚಾಪ್ಟರ್ನ ಕಂಪ್ಲೀಟಾಗಿ ಕರೆಕ್ಟಾಗಿ ಓದ್ಕೊಳ್ಬೇಕು. ಸೊ ನಿಮಗೆ ಇವಾಗ ಸೆಕೆಂಡ್ ಇಯರ್ PUC ಯಾರು ಸ್ಟಡಿ ಮಾಡ್ತಾ ಇದ್ದೀರಿ ಮಕ್ಕಳೇ ಅಂತ ಹೇಳಿದ್ರೆ 2025-26 ಈ ವರ್ಷದ ಅಕಾಡೆಮಿಕ್ ಇಯರ್ಗೆ ಯಾರ್ಯಾರು ಎಕ್ಸಾಮಿಗೆ ರೆಡಿ ಆಗ್ತಾ ಇದ್ದೀರಿ, ನೀವು ಬೋರ್ಡ್ ಅವರೇ ರಿಲೀಸ್ ಮಾಡಿರುವಂತಹ ರಿವೈಸ್ಡ್ ಕ್ವಶನ್ ಬ್ಯಾಂಕ್ ಏನಿದೆ ಅದರಲ್ಲಿ ಏನೇನು ಟಾಪಿಕ್ಸ್ಗಳನ್ನ ಕವರ್ ಮಾಡಿದ್ದಾರೆ ಆ ಟಾಪಿಕ್ಸ್ಗಳನ್ನೇ ನೀವು ಸ್ಟಡಿ ಮಾಡಬೇಕಾಗತ್ತೆ. ಬಿಸ್ನೆಸ್ ಸ್ಟಡೀಸಲ್ಲಿ ಅಂಥ ಚೇಂಜಸ್ ಏನೂ ಆಗಿಲ್ಲ, ಬೇರೆ ಸಬ್ಜೆಕ್ಟಲ್ಲೆಲ್ಲ ಆಗಿದೆ. ಎಕನಾಮಿಕ್ಸಲ್ಲಿ ಎಕ್ಸ್ಟ್ರಾ ಪ್ರಾಬ್ಲಮ್ಸ್ನೆಲ್ಲ ಆ್ಯಡ್ ಮಾಡಿದ್ದಾರೆ. ಆಲ್ರೆಡಿ ಇನ್ಫಾರ್ಮೇಷನ್ನ ನಾನು ನಿಮಗೆ ಕೊಟ್ಟಿದ್ದೀನಿ. ಬಿಸ್ನೆಸ್ ಸ್ಟಡೀಸಲ್ಲಿ ನಿಮ್ಮ ಎಕ್ಸಾಮ್ ಪ್ಯಾಟ್ರನ್ ಹೇಗಿದೆ ಅಲ್ವಾ? ಇವಾಗ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಆಗಿರ್ಬೋದು, ಫಿಲ್ ಇನ್ ದ ಬ್ಲ್ಯಾಂಕ್ಸ್, ಮ್ಯಾಚ್ ದ ಫಾಲೋಯಿಂಗ್, 1 ಮಾರ್ಕ್, 2 ಮಾರ್ಕ್, 4 ಮಾರ್ಕ್ಸ್, 8 ಮಾರ್ಕ್ಸ್. ಸೊ ಈ ಪ್ಯಾಟ್ರನ್ನಿಗೆ ಸಂಬಂಧಪಟ್ಟಾಗೆ ಯಾವ್ಯಾವ ಚಾಪ್ಟ್ರಲ್ಲಿ ಯಾವ್ಯಾವ ಕ್ವಶನ್ಸ್ಗಳನ್ನ ನೀವು ಓದ್ಕೊಳ್ಬೇಕು ಅನ್ನೋದನ್ನು ಡೀಟೇಲ್ ಆಗಿ ಅವರು ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ. ಸೊ ಈ ವಿಡಿಯೋದಲ್ಲಿ ನಿಮ್ಮ ಸೆಕೆಂಡ್ PUC ಬಿಸ್ನೆಸ್ ಸ್ಟಡೀಸ್ ಚಾಪ್ಟರ್ 1 ನೇಚರ್ ಆ್ಯಂಡ್ ಸಿಗ್ನಿಫಿಕೆನ್ಸ್ ಆಫ್ ಮ್ಯಾನೇಜ್ಮೆಂಟ್ ಏನಿದೆ, ಈ ಚಾಪ್ಟರಲ್ಲಿ ಎಕ್ಸಾಮಿಗೆ ಕೇಳುವಂತಹ MCQ ಕ್ವಶನ್ಸ್ ವಿತ್ ಆನ್ಸರ್ಸ್, ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಕ್ವಶನ್ಸ್ ವಿತ್ ಆನ್ಸರ್ಸ್, ಮ್ಯಾಚ್ ದ ಫಾಲೋಯಿಂಗ್ ಇಂಪಾರ್ಟೆಂಟ್ ಕ್ವಶನ್ಸ್ ವಿತ್ ಆನ್ಸರ್ಸ್, ಇದ್ರ ಜೊತೆಗೆ 1 ಮಾರ್ಕಿಗೆ ರೈಸ್ ಆಗುವಂತಹ ಕ್ವಶನ್ಸ್ ಯಾವುದು ಈ ಚಾಪ್ಟರಲ್ಲಿ, 2 ಮಾರ್ಕ್ಸಿನ ಕ್ವಶನ್ಸ್ ಯಾವುದು, ನೆಕ್ಸ್ಟು 8 ಮಾರ್ಕ್ಸಿಗೆ ನೀವು ಯಾವ್ಯಾವ ಟಾಪಿಕ್ಗಳನ್ನ ಓದ್ಕೊಳ್ಬೇಕು ಅನ್ನೋದನ್ನು ಹೇಳ್ತೀನಿ. ನೆಕ್ಸ್ಟು ಪ್ರಿನ್ಸಿಪಲ್ಸ್ ಆಫ್ ಮ್ಯಾನೇಜ್ಮೆಂಟ್ ಚಾಪ್ಟರು ಸೆಕೆಂಡ್ ಚಾಪ್ಟರಿಗೆ ಸಂಬಂಧಪಟ್ಟಾಗೆ ಅದರಲ್ಲಿ ಬರುವಂತಹ ಎಲ್ಲ ಇಂಪಾರ್ಟೆಂಟ್ ಟಾಪಿಕ್ಗಳನ್ನ ಅಪ್ಲೋಡ್ ಮಾಡಿದ ತಕ್ಷಣ ವಿಡಿಯೋದ ನೋಟಿಫಿಕೇಶನ್ ಬರಬೇಕು ಅಂತ ಹೇಳಿದ್ರೆ, ಇನ್ನೂ ಯಾರು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅವರು ಸಬ್ಸ್ಕ್ರೈಬ್ ಮಾಡಿಕೊಂಡು ಆಲ್ ಬಟನ್ನ ಕ್ಲಿಕ್ ಮಾಡ್ಕೊಳ್ಳಿ ಮಕ್ಕಳೇ. ಸೆಕೆಂಡ್ ಚಾಪ್ಟರ್ಗೆ ಸಂಬಂಧಪಟ್ಟಾಗೆ ಇಂಪಾರ್ಟೆಂಟ್ ನೋಟಿಫಿಕೇಶನ್ ಏನೇ ಬಂದರೂ ಕೂಡ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಮೊಬೈಲಿಗೆ. ಓಕೆನಾ? ಹಾಗಾದರೆ ಚಾಪ್ಟರ್ 1ನಲ್ಲಿ ನೀವು ಓದ್ಕೊಳ್ಬೇಕಾಗಿರುವಂತಹ ಟೋಟಲ್ MCQ ಕ್ವಶನ್ಸು 10 ಕ್ವಶನ್ಸ್ಗಳನ್ನ ನೀವು ಓದ್ಕೊಳ್ಬೇಕು. ವಿತ್ ಆಪ್ಷನ್ಸ್ ಇದೆ, ಆನ್ಸರ್ ಹೇಳಿದ್ದೀನಿ. ಕರೆಕ್ಟಾಗಿ ಒಂದು ಕಡೆ ನೋಟ್ ಮಾಡಿ ಇಟ್ಕೊಳ್ಳಿ. ಇಲ್ಲ ಅಂತ ಹೇಳಿದ್ರೆ ವೆಬ್ಸೈಟಲ್ಲಿ ಎಲ್ರಿಗೂ ಕೂಡ ಕ್ವಶನ್ ಬ್ಯಾಂಕ್ ಸಿಗುತ್ತೆ. ಕನ್ನಡ ಮೀಡಿಯಂ ಆಗಿರ್ಬೋದು, ಇಂಗ್ಲೀಷ್ ಮೀಡಿಯಂ ಆಗಿರ್ಬೋದು, ಸೈನ್ಸು, ಆರ್ಟ್ಸು, ಕಾಮರ್ಸು ಎಲ್ರಿಗೂ ಕೂಡ ಕ್ವಶನ್ ಬ್ಯಾಂಕ್ ಸಿಗುತ್ತೆ. ಡೌನ್ಲೋಡ್ ಮಾಡಿಟ್ಕೊಂಡು ಇದೇ ರೀತಿಯಾಗಿ ಆನ್ಸರ್ ಹಾಕಿಟ್ಕೊಂಡು ಕೂಡ ನೀವು ಸ್ಟಡಿ ಮಾಡಬಹುದು. ಯಾರಿಗೆ ಗೊತ್ತಾಗಲ್ಲ ಅವರು ಒಂದು ಕಡೆ ನೋಟ್ ಮಾಡಿ ಇಟ್ಕೊಳ್ಳಿ. ಯಾಕಂದರೆ ನಿಮಗಿರುವಂಥ ಚಾಪ್ಟರ್ಸ್ಗಳಲ್ಲಿ ಎಲ್ಲ ಚಾಪ್ಟ್ರಲ್ಲೂ ನೀವು ಇಂಪಾರ್ಟೆಂಟ್ ಟಾಪಿಕ್ನ ಒಂದೇ ಕಡೆ ಬರೆದಿಟ್ಕೊಂಡ್ರೆ ಆ್ಯನ್ಯುವಲ್ ಎಕ್ಸಾಮಿಗೆ ಓದ್ಕೊಳ್ಳೋದಕ್ಕೆ ತುಂಬಾ ಹೆಲ್ಪ್ಫುಲ್ ಆಗಿರುತ್ತೆ. ಓಕೆ, ಫಸ್ಟ್ ಒನ್, ಚೂಸ್ ಆ್ಯಂಡ್ ರೈಟ್ ದ ಕರೆಕ್ಟ್ ಆನ್ಸರ್. 4 ಆಪ್ಷನ್ಸ್ ಇರುತ್ತೆ. ಕರೆಕ್ಟ್ ಆಗಿರೋ ಆನ್ಸರ್ನ ನೀವು ಚೂಸ್ ಮಾಡಿ ಕರೆಕ್ಟಾಗಿ ಬರಿಬೇಕು ಆನ್ಸರ್ನ. ಓಕೆನಾ? ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ನಾಟ್ ಎ ಫಂಕ್ಷನ್ ಆಫ್ ಮ್ಯಾನೇಜ್ಮೆಂಟ್. ಕಾನ್ಸೆಪ್ಟನ್ನು ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಬೇಕು. ಇಲ್ಲಿ ಅವ್ರು ಕೇಳಿರೋದೇನು ಅಂತ ಹೇಳಿದ್ರೆ ನಾಟ್ ಎ ಫಂಕ್ಷನ್. ಇವಾಗ ನಾವು ಫಂಕ್ಷನ್ಸ್ ಆಫ್ ಮ್ಯಾನೇಜ್ಮೆಂಟ್ ಅಂತ ಹೇಳಿದ್ರೆ ಯಾವ್ಯಾವ ಟಾಪಿಕ್ನ ಓದ್ತೀವಿ? ಪ್ಲ್ಯಾನಿಂಗ್, ಆರ್ಗನೈಸಿಂಗ್, ಡಿರೆಕ್ಟಿಂಗ್, ಸ್ಟಾಫಿಂಗ್, ಕಂಟ್ರೋಲಿಂಗ್ ಅಲ್ವಾ? ಇದಿಷ್ಟು ಕೂಡ ಏನು? ಮ್ಯಾನೇಜ್ಮೆಂಟಿನ ಫಂಕ್ಷನ್ಸು. ಅವ್ರ ಕ್ವಶನ್ ಏನು ಕೇಳಿದ್ದಾರೆ? ಇಲ್ಲಿರುವಂತಹ 4 ಆಪ್ಷನ್ಸಲ್ಲಿ ಯಾವುದು ಫಂಕ್ಷನ್ ಅಲ್ಲ, ನಾಟ್ ಎ ಫಂಕ್ಷನ್. ಸೊ ಪ್ಲ್ಯಾನಿಂಗ್ ಕೂಡ ಫಂಕ್ಷನ್ ಆಫ್ ಮ್ಯಾನೇಜ್ಮೆಂಟ್, ಸ್ಟಾಫಿಂಗ್ ಕೂಡ ಫಂಕ್ಷನ್ ಆಫ್ ಮ್ಯಾನೇಜ್ಮೆಂಟ್, ಕಂಟ್ರೋಲಿಂಗ್ ಕೂಡ ಫಂಕ್ಷನ್ ಆಫ್ ಮ್ಯಾನೇಜ್ಮೆಂಟ್. ಸೊ ಕೋಆಪರೇಟಿಂಗ್ ನಾಟ್ ಎ ಫಂಕ್ಷನ್ ಆಫ್ ಮ್ಯಾನೇಜ್ಮೆಂಟ್. ಸೊ ಆನ್ಸರ್ ಕೋಆಪರೇಟಿಂಗ್. ಸೆಕೆಂಡ್ ಒನ್, ದ ಫಾಲೋಯಿಂಗ್ ಈಸ್ ನಾಟ್ ಆನ್ ಆಬ್ಜೆಕ್ಟಿವ್ ಆಫ್ ಮ್ಯಾನೇಜ್ಮೆಂಟ್. ಇವಾಗ ನಾವು ಆಬ್ಜೆಕ್ಟಿವ್ಸ್ ಆಫ್ ಮ್ಯಾನೇಜ್ಮೆಂಟಲ್ಲಿ 3 ಟೈಪ್ಸ್ ಆಫ್ ಆಬ್ಜೆಕ್ಟಿವ್ಸನ್ನು ಓದ್ತೀವಿ. ಒಂದು ಎಕನಾಮಿಕ್ ಆಬ್ಜೆಕ್ಟಿವ್ಸ್ ಅಥವಾ ಆರ್ಗನೈಸೇಷನಲ್ ಆಬ್ಜೆಕ್ಟಿವ್ಸ್ ಅಂತ ಕರಿತೀವಿ. ಇದು 1. ಓಕೆನಾ? ಸೆಕೆಂಡ್ ಒನ್ ಪರ್ಸನಲ್ ಆಬ್ಜೆಕ್ಟಿವ್ಸ್, ಥರ್ಡ್ ಒನ್ ಸೋಷಿಯಲ್ ಆಬ್ಜೆಕ್ಟಿವ್ಸ್ ಅಂತ ಓದ್ತೀವಿ. ಇದರಲ್ಲೂ ಕೂಡ ಸಬ್ ಪಾಯಿಂಟ್ಸ್ ಇದೆ. ಆ ಕಾನ್ಸೆಪ್ಟನ್ನ ನೀವು 8 ಮಾರ್ಕ್ಸಿಗೆ ಸ್ಟಡಿ ಮಾಡಲೇಬೇಕು, ಮಾಡೇ ಇರ್ತೀರ ಕೆಲವರೆಲ್ಲ. ಹಾಗಾಗಿ ಇಲ್ಲಿ ಆಬ್ಜೆಕ್ಟಿವ್ಸ್ ಆಫ್ ಮ್ಯಾನೇಜ್ಮೆಂಟು ಕೊಟ್ಟಿರುವಂತಹ 4 ಪಾಯಿಂಟಲ್ಲಿ ಯಾವುದ್ರ ಅಂಡರಲ್ಲಿ ಬರುತ್ತೆ ಅಂತ ನಿಮಗೆ ಗೊತ್ತಿದ್ದಿದೆ ಆದರೆ ಯಾವುದು ಆಬ್ಜೆಕ್ಟಿವ್ ಅಲ್ಲ ಅನ್ನೋದು ಚೆನ್ನಾಗಿ ಗೊತ್ತಾಗುತ್ತೆ. ಇಲ್ಲಿ ನಾಟ್ ಆನ್ ಆಬ್ಜೆಕ್ಟಿವ್ ಅಂತ ಹೇಳಿದ್ದಾರೆ. ಓಕೆನಾ? ಸೊ ಫಸ್ಟ್ ಒನ್ ನೋಡಿ, ಅರ್ನಿಂಗ್ ಪ್ರಾಫಿಟ್ಸ್. ಹೌದು, ಇದು ಎಕನಾಮಿಕ್ ಆಬ್ಜೆಕ್ಟಿವ್. ಗ್ರೋತ್ ಆಫ್ ದ ಆರ್ಗನೈಸೇಷನ್, ಇದು ಕೂಡ ಎಕನಾಮಿಕ್ ಆಬ್ಜೆಕ್ಟಿವ್ಸ್. ಪ್ರೊವೈಡಿಂಗ್ ಎಂಪ್ಲಾಯ್ಮೆಂಟ್ ಅಂತ ಇದೆ, ಇದು ಕೂಡ ಆಬ್ಜೆಕ್ಟಿವ್ಸ್ ಆಫ್ ಮ್ಯಾನೇಜ್ಮೆಂಟ್. ಹಾಗಾದರೆ
ಪಾಲಿಸಿ ಇದು ಆಬ್ಜೆಕ್ಟಿವ್ ಅಲ್ಲ. ಸೊ ಆನ್ಸರ್ ನಾಟ್ ಆನ್ ಆಬ್ಜೆಕ್ಟಿವ್ ಅಂತ ಕೇಳಿರೋದ್ರಿಂದ ಆನ್ಸರ್ ಪಾಲಿಸಿ. ನೆಕ್ಸ್ಟ್, ಪಾಲಿಸಿ ಫಾರ್ಮುಲೇಷನ್ ಈಸ್ ದ ಫಂಕ್ಷನ್ ಆಫ್, ಅಂದರೆ ಒಂದು ಬಿಸ್ನೆಸ್ಸಿಗೆ ಸಂಬಂಧಪಟ್ಟಾಗೆ ಬಿಸ್ನೆಸ್ ಹೇಗೆ ನಡಿಬೇಕು, ಯಾವ ಥರ ಪ್ರಾಡಕ್ಟನ್ನು ಪ್ರೊಡ್ಯೂಸ್ ಮಾಡಬೇಕು, ಅದು ಹೇಗೆ ರನ್ ಆಗಬೇಕು, ಎಂಪ್ಲಾಯೀಸ್ ಬಗ್ಗೆ ಆಗಿರಬಹುದು, ಪಬ್ಲಿಕ್ ಬಗ್ಗೆ ಆಗಿರಬಹುದು, ಮಾರ್ಕೆಟ್ ಕಂಡೀಷನ್ ಬಗ್ಗೆ ಆಗಿರಬಹುದು, ಓವರ್ ಆಲ್ ಬಿಸ್ನೆಸ್ಸಿಗೆ ಸಂಬಂಧಪಟ್ಟಾಗೆ ಬಿಸ್ನೆಸ್ ಹೀಗೆ ಇರಬೇಕು ಅಂತ ಫಾರ್ಮುಲೇಟ್ ಮಾಡೋದು, ಪಾಲಿಸಿಗಳನ್ನೆಲ್ಲ ಫಾರ್ಮುಲೇಟ್ ಮಾಡೋದು ಯಾರ ಕೆಲಸ? ಟಾಪ್ ಲೆವೆಲ್, ಮಿಡಲ್ ಲೆವೆಲ್, ಆಪರೇಷನ್ ಲೆವೆಲ್, ಆಲ್ ಆಫ್ ದ ಎಬೋ ಅಂತ ಕೊಟ್ಟಿದ್ದಾರೆ. ಸೊ ಬಿಸ್ನೆಸ್ಸಿಗೆ ಸಂಬಂಧಪಟ್ಟಾಗ ಎಲ್ಲ ಡಿಸಿಷನ್ನ ತಗೊಳ್ಳೋದು ಯಾರು ಅಂತ ಹೇಳಿದ್ರೆ ಟಾಪ್ ಲೆವೆಲ್ ಮ್ಯಾನೇಜ್ಮೆಂಟ್. ಟಾಪ್ ಲೆವೆಲ್ ಮ್ಯಾನೇಜ್ಮೆಂಟ್ ಅಲ್ಲಿ ಯಾರ್ಯಾರು ಬರ್ತಾರೆ? ಬೋರ್ಡ್ ಆಫ್ ಡೈರೆಕ್ಟರ್ಸ್ ಆಗಿರಬಹುದು, ಚೇರ್ಮನ್ ಆಗಿರಬಹುದು, ಚೀಫ್ ಎಕ್ಸಿಕ್ಯೂಟಿವ್ ಆಫೀಸರ್ಸ್ ಸಿಇಒ ಆಗಿರಬಹುದು, ಇವರೆಲ್ಲ ಬರ್ತಾರೆ. ಹಾಗಾಗಿ ಟಾಪ್ ಲೆವೆಲ್ ಅಲ್ಲಿ ಬರುವಂತಹ ಟಾಪ್ ಮೋಸ್ಟ್ ಬೋರ್ಡ್ ಡೈರೆಕ್ಟರ್ಸ್ ಏನಿರ್ತಾರೆ ಅವರೇ ಪಾಲಿಸಿಯನ್ನ ಫಾರ್ಮುಲೇಟ್ ಮಾಡುವಂಥದ್ದು. ಮಿಡಲ್ ಲೆವೆಲ್ ಮ್ಯಾನೇಜ್ಮೆಂಟ್ ಅಲ್ಲಿ ಬರುವಂಥದ್ದು ಮ್ಯಾನೇಜರ್ಸ್, ಡಿಫ್ರೆಂಟ್ ಲೆವೆಲ್ ಆಫ್ ಮ್ಯಾನೇಜರ್ಸ್ ಬರ್ತಾರೆ. ಓಕೆನಾ? ನೆಕ್ಸ್ಟ್ ಆಪರೇಷನ್ ಲೆವೆಲ್ ಅಲ್ಲಿ ಫೋರ್ಮನ್ ಬರ್ತಾರೆ, ಇಲ್ಲ ವರ್ಕರ್ಸ್ ಬರ್ತಾರೆ. ಈ ರೀತಿಯಾಗಿ ಆಪರೇಷನ್ ಲೆವೆಲ್ ಅಥವಾ ಲೋ ಲೆವೆಲ್ ಅಂತ ಕರಿತೀವಿ. ಓಕೆನಾ? ಹಾಗಾಗಿ ಪಾಲಿಸಿ ಫಾರ್ಮುಲೇಷನ್ ಇಸ್ ದ ಫಂಕ್ಷನ್ ಆಫ್ ಟಾಪ್ ಲೆವೆಲ್ ಮ್ಯಾನೇಜ್ಮೆಂಟ್. ಅರ್ಥ ಆಯ್ತಾ? ನೆಕ್ಸ್ಟ್, ಸಕ್ಸಸ್ಫುಲ್ ಮ್ಯಾನೇಜ್ಮೆಂಟ್ ಎನ್ಶೂರ್ಸ್ ದಟ್, ಸಕ್ಸಸ್ಫುಲ್ ಮ್ಯಾನೇಜ್ಮೆಂಟ್ ಅಂತ ಇದೆ. ಒಂದು ಮ್ಯಾನೇಜ್ಮೆಂಟ್ ಸಕ್ಸಸ್ಫುಲ್ ಆಗಬೇಕು, ಆಗತ್ತೆ, ಆಗಿದೆ. ಒಂದು ಬಿಸ್ನೆಸ್ಸಿಗೆ ಮ್ಯಾನೇಜ್ಮೆಂಟ್ ಅನ್ನೋದು ಎಷ್ಟು ಇಂಪಾರ್ಟೆಂಟು. ಗೋಲ್ಸ್ ಆರ್ ಅಚೀವ್ಡ್ ವಿತ್ ಲೀಸ್ಟ್ ಕಾಸ್ಟ್. ಹೌದು, ಇದು ಕೂಡ ಒಂದು ಸಕ್ಸಸ್ಫುಲ್ ಮ್ಯಾನೇಜ್ಮೆಂಟಿನ ವರ್ಕ್ ಇದು. ಅಂದರೆ ನಾವು ಗೋಲ್ನ ರೀಚ್ ಮಾಡಬೇಕು ಮಿನಿಮಮ್ ಕಾಸ್ಟಲ್ಲಿ, ಖರ್ಚನ್ನ ಕಡಿಮೆ ಮಾಡಿ ಗೋಲ್ನ ರೀಚ್ ಮಾಡುವಂಥದ್ದು. ನೆಕ್ಸ್ಟು ಟೈಮ್ಲಿ ಅಚೀವ್ಮೆಂಟ್ ಆಫ್ ಗೋಲ್ಸ್ ಅಂತ ಕರಿತೀವಿ. ಎಫಿಷಿಯನ್ಸಿ, ಎಫೆಕ್ಟಿವ್ನೆಸ್ ಅಂತ ಕರಿತೀವಿ. ಎಕ್ಸಾಕ್ಟ್ ಆಗಿ ಇದಕ್ಕೆ ಸ್ಟ್ಯಾಂಡರ್ಡ್ ವರ್ಡ್ ಅಂತ ಹೇಳಿದ್ರೆ ಒಂದು ಬಿಸ್ನೆಸ್ ಅಲ್ಲಿ ಎಫಿಷಿಯನ್ಸಿನೂ ಇರಬೇಕು, ಎಫೆಕ್ಟಿವ್ನೆಸ್ ಕೂಡ ಇರಬೇಕು. ಹಾಗಾಗಿ ಆನ್ಸರು ಬೋತ್ ಆಫ್ ದ ಎಬೋ. ಓಕೆನಾ? ನೆಕ್ಸ್ಟ್ ಫಿಫ್ತ್ ಒನ್, ಮ್ಯಾನೇಜ್ಮೆಂಟ್ ಆಸ್ ಎ ಪ್ರೊಫೆಷನ್ ಈಸ್ ಅಂತ ಕೊಟ್ಟಿದ್ದಾರೆ. ಮ್ಯಾನೇಜ್ಮೆಂಟ್ ಆಸ್ ಎ ಪ್ರೊಫೆಷನ್ ಈಸ್ ಆನ್ಸರ್ 4 ಆಪ್ಷನ್ಸ್ ಅಲ್ಲಿ ವೆಲ್ ಡಿಫೈನ್ಡ್ ಬಾಡಿ ಆಫ್ ನಾಲೆಡ್ಜ್ ಕೂಡ ಹೌದು, ರಿಸ್ಟ್ರಿಕ್ಟೆಡ್ ಎಂಟ್ರಿ ಕೂಡ ಹೌದು, ಎಥಿಕಲ್ ಕೋಡ್ ಆಫ್ ಕಂಡಕ್ಟ್ ಕೂಡ ಹೌದು. ಹಾಗಾಗಿ ಆಲ್ ಆಫ್ ದ ಎಬೋ ಆನ್ಸರ್. ನೆಕ್ಸ್ಟ್ ಸಿಕ್ಸ್ತ್ ಒನ್, ಹೇಮಾಂಗಿ ಎಂಟರ್ಪ್ರೈಸಸ್ ಲಿಮಿಟೆಡ್ ಈಸ್ ಪ್ಲಾನಿಂಗ್ ಟು, ಹೇಮಾಂಗಿ ಎಂಟರ್ಪ್ರೈಸಸ್ ಲಿಮಿಟೆಡ್ ಈಸ್ ಪ್ಲಾನಿಂಗ್ ಟು ಇನ್ಕ್ರೀಸ್ ಇಟ್ಸ್ ಸೇಲ್ಸ್. ಇನ್ಕ್ರೀಸ್ ಮಾಡಬೇಕು ಅಂತ ಇದೆಯಂತೆ. ಎಷ್ಟು ಸೇಲ್ಸನ್ನ? 30% ಇನ್ ದ ನೆಕ್ಸ್ಟ್ ಕ್ವಾರ್ಟರ್. ನೆಕ್ಸ್ಟ್ ಕ್ವಾರ್ಟರಲ್ಲಿ 30% ಸೇಲ್ಸನ್ನ ಇನ್ಕ್ರೀಸ್ ಮಾಡಬೇಕು ಅಂತ ಪ್ಲಾನ್ ಮಾಡ್ಕೊಂಡಿದೆಯಂತೆ. ಹಾಗಾದರೆ ಇದು ಏನು? ಈಗ ನಾವು ನೆಕ್ಸ್ಟ್ ಕ್ವಾರ್ಟರಲ್ಲಿ ಅಥವಾ ನೆಕ್ಸ್ಟ್ ಮಂತಲ್ಲಿ, ನೆಕ್ಸ್ಟ್ ಇಯರಲ್ಲಿ ಈಗಿರುವ ಸೇಲ್ಸ್ಗಿಂತ ಜಾಸ್ತಿ ಸೇಲ್ಸನ್ನ ಮಾಡಬೇಕು ಅಂತ ನಾನು ಪ್ಲಾನ್ ಮಾಡಿದ್ರೆ ಅದು ಯಾವ್ದು ರಿಲೇಟೆಡ್ ಅಂತ ಕೇಳಿದ್ದಾರೆ. ಸೊ ಮ್ಯಾನೇಜ್ಮೆಂಟ್ ಈಸ್ ಆಲ್ ಪರ್ವ್ಯಾಸಿವ್ ಅಲ್ಲ ಅಂತ ಹೇಳಿದ್ರೆ ಮ್ಯಾನೇಜ್ಮೆಂಟ್ ಎಲ್ಲ ಕಡೆನೂ ಕೂಡ ಸ್ಪ್ರೆಡ್ ಆಗಿದೆ, ಪ್ರತಿಯೊಂದು ಏರಿಯಾದಲ್ಲೂ ಕೂಡ ಮ್ಯಾನೇಜ್ಮೆಂಟ್ ಇದೆ ಅನ್ನೋದು ಪರ್ವ್ಯಾಸಿವ್ ಮೀನಿಂಗ್ ಆಗುತ್ತೆ. ಮ್ಯಾನೇಜ್ಮೆಂಟ್ ಈಸ್ ಅ ಕಂಟಿನ್ಯೂಯಸ್ ಪ್ರೋಸೆಸ್ ಅಂತ ಹೇಳಿದ್ರೆ ಪ್ರತಿಯೊಂದು ಬಿಸ್ನೆಸ್ ಅಲ್ಲೂ ಕೂಡ ಮ್ಯಾನೇಜ್ಮೆಂಟ್ ಇದ್ದೇ ಇರುತ್ತೆ, ಮ್ಯಾನೇಜ್ಮೆಂಟ್ ಇರಲೇಬೇಕು. ಮ್ಯಾನೇಜ್ಮೆಂಟ್ ಅನ್ನೋದು ಡೇ ಬೈ ಡೇ ಕಂಟಿನ್ಯೂಯಸ್ ಆಗಿ ರನ್ನಿಂಗ್ ಅಲ್ಲಿರುವಂತಹ ಒಂದು ಪ್ರೋಸೆಸ್ ಅಂತ ಕಲಿತೀವಿ ಇಲ್ಲಿ. ಹಾಗಾಗಿ ಈ ಒಂದು ಟಾಪಿಕ್ ಯಾವುದಕ್ಕೆ ರಿಲೇಟೆಡ್ ಅಂತ ಹೇಳಿದ್ರೆ ಮ್ಯಾನೇಜ್ಮೆಂಟ್ ಈಸ್ ಗೋಲ್ ಓರಿಯೆಂಟೆಡ್ ಪ್ರೋಸೆಸ್, ಇದಕ್ಕೆ ರಿಲೇಟೆಡ್. ಈ ಪಾಯಿಂಟಿಗೆ ನಾವೇನಂತ ಎಕ್ಸ್ಪ್ಲನೇಷನ್ ಓದ್ತೀವಿ? ಪ್ರತಿಯೊಂದು ಮ್ಯಾನೇಜ್ಮೆಂಟು ಕೂಡ ತನ್ನದೇ ಆದಂತಹ ಗೋಲ್ ಅನ್ನ ಹೊಂದಿರುತ್ತೆ. ಆ ಗೋಲ್ನ ಅಚೀವ್ ಮಾಡುವಂತಹ ಪ್ರೋಸೆಸ್ ಅದು ಒಂದು ಫೀಚರ್ ಆಫ್ ಮ್ಯಾನೇಜ್ಮೆಂಟ್ ಅಂತ ಓದ್ತೀವಿ. ಸೊ ಈ ಎಲ್ಲ ಪಾಯಿಂಟ್ಸು ಫೀಚರ್ಸ್ ಆಫ್ ಮ್ಯಾನೇಜ್ಮೆಂಟ್ ಏನಿದೆ, ಫೀಚರ್ಸ್ ಆಫ್ ಮ್ಯಾನೇಜ್ಮೆಂಟ್ ಏನಿದೆ ಅದರಲ್ಲಿ ಬರುವಂತಹ ಪಾಯಿಂಟ್ಸು 8 ಮಾರ್ಕ್ಸಿಗೂ ಕೂಡ ಇದು ತುಂಬಾನೇ ಇಂಪಾರ್ಟೆಂಟು. ನಾನಲ್ಲಿ ನಿಮಗೆ ಈ ಟಾಪಿಕ್ನ ಸಪ್ರೇಟ್ ಆಗಿ ನಿಮ್ಮ ಸೀನಿಯರ್ಸಿಗೆ ಸಪ್ರೇಟ್ ಆಗಿ ಎಕ್ಸ್ಪ್ಲೈನ್ ಮಾಡಿರುವಂತಹ ವಿಡಿಯೋಸ್ಗಳಿದೆ, ಬೇಕಿದ್ರೆ ನೀವು ವಾಚ್ ಮಾಡಬಹುದು. ಅಲ್ಲಿ ಈ ಪ್ರತಿಯೊಂದು ಪಾಯಿಂಟಿನ ಮೀನಿಂಗ್ನ ನೋಡಿದಾಗ ಸೊ 6th ಕ್ವಶನಿಗೆ ಎಕ್ಸಾಕ್ಟ್ ಆನ್ಸರು ಗೋಲ್ ಓರಿಯೆಂಟೆಡ್ ಪ್ರೋಸೆಸ್ ಆಗಿರುತ್ತೆ. ನೆಕ್ಸ್ಟ್ ಒನ್, ಬಿಸ್ನೆಸ್ ಅಲ್ಲಿ ಮ್ಯಾನೇಜ್ಮೆಂಟ್ ಅನ್ನೋ ಕಾನ್ಸೆಪ್ಟ್ ಏನಿದೆಯಲ್ಲ ಮಕ್ಕಳೇ, ಅಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಅಂತ ಹೇಳಿದ್ರು ಕೋಆರ್ಡಿನೇಷನ್.
ಬಿಸ್ನೆಸ್ಸಲ್ಲಿ ಸಾಕಷ್ಟು ಲೆವೆಲ್ಸ್ ಇದೆ, ಅದು ನಿಮಗೆ ಗೊತ್ತಿದೆ. ಅಲ್ಲಿ ವರ್ಕ್ ಮಾಡುವಂತಹ ಓನರ್ಸ್ ಆಗಿರ್ಬೋದು, ಮ್ಯಾನೇಜರ್ಸ್ ಆಗಿರ್ಬೋದು, ಎಂಪ್ಲಾಯೀಸ್ ಆಗಿರ್ಬೋದು, ಅವ್ರ ನಡುವೆ ಒಂದು ಗುಡ್ ಕೋಆರ್ಡಿನೇಷನ್ ಇಲ್ಲ ಅಂತ ಹೇಳಿದ್ರೆ ಸಕ್ಸಸ್ ಆಗಕ್ಕೆ ಸಾಧ್ಯನೇ ಇಲ್ಲ, ಗೋಲ್ನ ಅಚೀವ್ ಮಾಡ್ಲಿಕ್ಕೆ ಆಗೋದೇ ಇಲ್ಲ. ಹಾಗಾಗಿ ಕೋಆರ್ಡಿನೇಷನ್ ಅನ್ನೋದು ಬಿಸ್ನೆಸ್ಸಿಗೆ ಸೇಮ್ ಟೈಮ್ ಇಂಪಾರ್ಟೆಂಟ್ ಆಗಿ ಮ್ಯಾನೇಜ್ಮೆಂಟಿಗೆ ಅದು ಎಸೆನ್ಸ್, ಅಂದರೆ ವೆರಿ ನೀಡೆಡ್ ಕಾನ್ಸೆಪ್ಟ್. ಯಾವುದು ಅಂತ ಹೇಳಿದ್ರೆ ಕೋಆರ್ಡಿನೇಷನ್. ಸೊ ಆನ್ಸರು ಕೋಆರ್ಡಿನೇಷನ್ ಈಸ್ ದ ಎಸೆನ್ಸ್ ಆಫ್ ಮ್ಯಾನೇಜ್ಮೆಂಟ್. ಓಕೆನಾ. ನೆಕ್ಸ್ಟು 8th ಕ್ವಶನ್. ಡ್ಯಾಶ್ ರೆಫರ್ಸ್ ಟು ಡೂಯಿಂಗ್ ದ ಟಾಸ್ಕ್ ಕರೆಕ್ಟ್ಲಿ ಆ್ಯಂಡ್ ವಿತ್ ಮಿನಿಮಮ್ ಕಾಸ್ಟ್ ಅಂತ ಇದೆ. ಸೊ ಈ ಟಾಪಿಕ್ಕು ನಿಮಗಲ್ಲೇ ಮೇಲೆ MCQ ಹೇಳುವಾಗ ಕೂಡ ನಾನು ಹೇಳಿದ್ದೆ, ಎಫಿಷಿಯನ್ಸಿ ಮತ್ತು ಎಫೆಕ್ಟಿವ್ನೆಸ್ ಅನ್ನುವಂತಹ 2 ಕಾನ್ಸೆಪ್ಟ್ ಇದೆ. ಫಸ್ಟ್ ಚಾಪ್ಟರ್ ಓದುವಾಗ ಎಫಿಷಿಯನ್ಸಿ ಅಂತ ಹೇಳಿದ್ರೆ ನಾವೇನು ಟಾಸ್ಕ್ ಅಥವಾ ನಾವೇನು ಗೋಲ್ನ ಇಟ್ಕೊಂಡಿದ್ದೀವಿ ಅಥವಾ ನಾವೇನು ವರ್ಕ್ ಮಾಡ್ತಾ ಇದ್ದೀವಿ ಅದನ್ನು ಕರೆಕ್ಟಾಗಿ ಮಾಡಬೇಕು, ರಾಂಗ್ ಇಲ್ಲದೆ. ಅದ್ರ ಜೊತೆಗೆ ಆದಷ್ಟು ಕಾಸ್ಟನ್ನ ಕಡಿಮೆ ಮಾಡಿ ಮಿನಿಮಮ್ ಕಾಸ್ಟಲ್ಲಿ ಇರುವಂತಹ ಕೆಲಸವನ್ನು ಕರೆಕ್ಟಾಗಿ ಮಾಡಿದ್ರೆ ಅದನ್ನು ನಾವೇನಂತ ಕರಿತೀವಿ, ಎಫಿಷಿಯನ್ಸಿ ಅಂತ ಕರಿತೀವಿ. ಸೊ ಆನ್ಸರು ಎಫಿಷಿಯನ್ಸಿ. ನೆಕ್ಸ್ಟ್, ಮ್ಯಾನೇಜ್ಮೆಂಟ್ ಈಸ್ ಕನ್ಸಿಡರ್ಡ್ ಆಸ್, ಇಲ್ಲೇ ಆನ್ಸರ್ ಹೇಳಿಬಿಡ್ತೀನಿ. ನೆಕ್ಸ್ಟ್ರಲ್ಲಿ ನಿಮಗೆ ಆಪ್ಷನ್ ಇದೆ ಬೋತ್ A and B. ಯಾಕಂತ ಹೇಳಿದರೆ ಮ್ಯಾನೇಜ್ಮೆಂಟನ್ನು ನಾವು ಆರ್ಟ್ಸ್ ಅಂತಲೂ ಕರಿತೀವಿ, ಅದೇ ರೀತಿಯಾಗಿ ಮ್ಯಾನೇಜ್ಮೆಂಟ್ ಈಸ್ ಕನ್ಸಿಡರ್ಡ್ ಆಸ್ ಸೈನ್ಸ್ ಅಂತ ಕೂಡ ಹೇಳ್ತೀವಿ. ಹಾಗಾಗಿ ಮ್ಯಾನೇಜ್ಮೆಂಟ್ ಈಸ್ ಕನ್ಸಿಡರ್ಡ್ ಆಸ್ ಬೋತ್ ಆರ್ಟ್ ಆ್ಯಂಡ್ ಸೈನ್ಸ್. ಹಾಗಾಗಿ ಆನ್ಸರ್ ಬೋತ್ A and B ಆನ್ಸರ್. ನೆಕ್ಸ್ಟ್ 10th one, providing facilities of schools, creatures and hospitals is the ಡ್ಯಾಶ್ ಆಬ್ಜೆಕ್ಟಿವ್ ಆಫ್ ಮ್ಯಾನೇಜ್ಮೆಂಟ್ ಅಂತ ಕೊಟ್ಟಿದ್ದಾರೆ. ಸೊ ನಾವು ಪಬ್ಲಿಕ್ಕಿಗೆ ಏನಾದರೂ ಸ್ಕೂಲ್ಸು, ಹಾಸ್ಪಿಟಲು ಈ ರೀತಿಯಾಗಿ ಫೆಸಿಲಿಟಿಯನ್ನು ಕೊಡ್ತಿದ್ದೀವಿ ಅಂತ ಹೇಳಿದ್ರೆ ಅದನ್ನು ನಾವು ಸೋಷಿಯಲ್ ಆಬ್ಜೆಕ್ಟಿವ್ ಅಂತ ಹೇಳ್ಕೊಂಡು ಕನ್ಸಿಡರ್ ಮಾಡ್ತೀವಿ. ಪಬ್ಲಿಕ್ ರಿಲೇಟೆಡ್ ಎಂಪ್ಲಾಯ್ಮೆಂಟ್ ಆಪರ್ಚುನಿಟಿ ಕೊಡೋದು ಕೂಡ ಇದರಲ್ಲೇ ಬರುತ್ತೆ, ಸೋಷಿಯಲ್ ಆಬ್ಜೆಕ್ಟಿವ್ ಅಲ್ಲೇ ಬರುತ್ತೆ. ಬಿಸ್ನೆಸ್ಸಿನ ಎಂಪ್ಲಾಯೀಸಿಗೆ ಸಂಬಂಧಪಟ್ಟಾಗೆ ನೀವೇನಾದರೂ ಆಬ್ಜೆಕ್ಟಿವ್ಸ್ನ ಸೆಟ್ ಮಾಡಿಕೊಂಡ್ರೆ ಅದನ್ನ ಪರ್ಸನಲ್ ಆಬ್ಜೆಕ್ಟಿವ್ ಅಂತ ಕರೀತಾರೆ. ಈಗ 3 ಆಬ್ಜೆಕ್ಟಿವ್ಸ್ ಇದೆಯಲ್ವಾ, ಎಕನಾಮಿಕ್ ಆಬ್ಜೆಕ್ಟಿವ್ಸ್, ಪರ್ಸನಲ್ ಆಬ್ಜೆಕ್ಟಿವ್ಸ್, ಸೋಷಿಯಲ್ ಆಬ್ಜೆಕ್ಟಿವ್ಸ್. ಎಕನಾಮಿಕ್ ಆಬ್ಜೆಕ್ಟಿವ್ಸ್ ಅಂತ ಹೇಳಿದ್ರೆ ಕಂಪ್ಲೀಟ್ ಆಗಿ ಬಿಸ್ನೆಸ್ಸಿಗೆ ಸಂಬಂಧಪಟ್ಟಂತೆ ನೀವು ಗೋಲ್ಸ್ನ ಫಿಕ್ಸ್ ಮಾಡೋದು. ಅದು ಗ್ರೋತ್ ಬಗ್ಗೆ ಆಗಿರ್ಬೋದು, ಪ್ರಾಫಿಟ್ ಬಗ್ಗೆ ಆಗಿರ್ಬೋದು, ಸರ್ವೈವಲ್ ಬಗ್ಗೆ ಆಗಿರ್ಬೋದು, ಈ ರೀತಿಯಾಗಿ. ಪರ್ಸನಲ್ ಆಬ್ಜೆಕ್ಟಿವ್ಸ್ ಅಂತ ಹೇಳಿದ್ರೆ ಬಿಸ್ನೆಸ್ ಅಲ್ಲಿ ವರ್ಕ್ ಮಾಡುವಂತಹ ಎಂಪ್ಲಾಯೀಸಿಗೆ ಸಂಬಂಧಪಟ್ಟ ಹಾಗೆ ಅವರ ಸ್ಯಾಲ್ರಿ ಆಗಿರಬಹುದು, ಬೆನಿಫಿಟ್ಸ್ ಆಗಿರಬಹುದು, ಇನ್ಸೆಂಟಿವ್ಸ್ ಆಗಿರಬಹುದು, ಅಥವಾ ಅವ್ರ ಫ್ಯಾಮಿಲಿಗೆ ಕೊಡುವಂತಹ ಕೆಲವೊಂದು ಫೆಸಿಲಿಟಿ ಬಗ್ಗೆ ಆಗಿರ್ಬೋದು, ಅದ್ರ ಬಗ್ಗೆ ಸ್ಟಡಿ ಮಾಡ್ತೀವಿ. ನೆಕ್ಸ್ಟ್ ಸೋಷಿಯಲ್ ಆಬ್ಜೆಕ್ಟಿವ್ ಅಂತ ಬಂದಾಗ ಪಬ್ಲಿಕ್ ರಿಲೇಟೆಡ್ ಆಬ್ಜೆಕ್ಟಿವ್ಸ್ಗಳನ್ನ ನಾವು ಬಿಸ್ನೆಸ್ ಅಲ್ಲಿ ಫಿಕ್ಸ್ ಮಾಡ್ಕೊಳ್ಳೋದು. ಅಂತ ಹೇಳಿದ್ರೆ ಪೊಲ್ಯೂಷನ್ ಆಗದೆ ಇರೋ ರೀತಿ ಬಿಸ್ನೆಸ್ ನಡೆಸುವಂಥದ್ದು, ಪಬ್ಲಿಕ್ ಜೊತೆ ಒಳ್ಳೆ ರೀತಿಯಾಗಿರುವಂಥದ್ದು, ಪಬ್ಲಿಕ್ ಅಲ್ಲೇ ಬರುವಂತಹ ಕಸ್ಟಮರ್ಸ್ ಅಲ್ವಾ, ಪಬ್ಲಿಕ್ ಅಲ್ಲೇ ಕಸ್ಟಮರ್ಸ್ ಇರ್ತಾರೆ. ಹಾಗಾಗಿ ಕಸ್ಟಮರ್ಸಿಗೆ ಗುಡ್ ಕ್ವಾಲಿಟಿ ಕ್ವಾಂಟಿಟಿ ಪ್ರಾಡಕ್ಟ್ ಅನ್ನ ಪ್ರೊವೈಡ್ ಮಾಡುವಂಥದ್ದು, ಈ ರೀತಿಯಾಗಿರುವಂತಹ ಕಾನ್ಸೆಪ್ಟ್ ಎಲ್ಲ ಎಲ್ಲಿ ಬರುತ್ತೆ, ಸೋಷಿಯಲ್ ಆಬ್ಜೆಕ್ಟಿವ್ ಅಲ್ಲಿ ಬರುತ್ತೆ. ಸೊ ಇಲ್ಲಿ ಬಿಸ್ನೆಸ್ಗೆ ಸಂಬಂಧಪಟ್ಟಾಗ ಎಕನಾಮಿಕ್ ಆಬ್ಜೆಕ್ಟಿವ್ ಇಲ್ಲ, ಪರ್ಸನಲ್ ಆಬ್ಜೆಕ್ಟಿವ್ ಸ್ಯಾಲ್ರಿ, ಪ್ರಮೋಷನ್ನು ಈ ರೀತಿನೂ ಕೂಡ ಇಲ್ಲ. ಹಾಗಾಗಿ ಸ್ಕೂಲ್ಸು, ಹಾಸ್ಪಿಟಲು ಈ ರೀತಿ ಎಲ್ಲ ಬಂದಾಗ ಇದೇನಾಗುತ್ತೆ, ಸೋಷಿಯಲ್ ಆಬ್ಜೆಕ್ಟಿವ್ ಆಗುತ್ತೆ. ಓಕೆನಾ. ಇಲ್ಲಿ ನಿಮಗೆ ಆರ್ಗನೈಸೇಷನಲ್ ಆಬ್ಜೆಕ್ಟಿವ್ ಅಂತ ಒಂದು ಪಾಯಿಂಟ್ ಏನಿದೆಯಲ್ಲ, ಈ ಆರ್ಗನೈಸೇಷನಲ್ ಆಬ್ಜೆಕ್ಟಿವ್ನೇ ನಾವು ಇನ್ನೊಂದು ನೇಮಲ್ಲಿ ಏನಂತ ಕರಿತೀವಿ ಅಂತ ಹೇಳಿದ್ರೆ ಎಕನಾಮಿಕ್ ಆಬ್ಜೆಕ್ಟಿವ್ ಅಂತ ಕರೆಯೋದು. ಓಕೆನಾ ಮಕ್ಕಳೇ. ನೆಕ್ಸ್ಟು ಈ ಚಾಪ್ಟರ್ ಅಲ್ಲಿ ಬರುವಂತಹ ಫಿಲ್ ಇನ್ ದ ಬ್ಲಾಂಕ್ಸ್ ಕ್ವಶನ್ಸ್ ವೆರಿ ವೆರಿ ಇಂಪಾರ್ಟೆಂಟು. ಇಲ್ಲಿರೋದೇ 5 ಫಿಲ್ ಇನ್ ದ ಬ್ಲಾಂಕ್ಸ್ ಕ್ವಶನ್ಸ್. ಈ 5 ಕ್ವಶನ್ಸ್ ನೋಡ್ಕೊಳ್ಳಿ, ಸಾಕಾಗುತ್ತೆ. ಓಕೆ. ಫಸ್ಟ್ ಒನ್, ಮ್ಯಾನೇಜ್ಮೆಂಟ್ ಈಸ್ ದ ಪ್ರೋಸೆಸ್ ಆಫ್ ಗೆಟಿಂಗ್ ಥಿಂಗ್ಸ್ ಡನ್ ವಿತ್ ದ ಏಮ್ ಆಫ್ ಆನ್ಸರ್ ಅಚೀವಿಂಗ್ ಗೋಲ್ಸ್. ಇದೆಲ್ಲ ನೀವು ಮೀನಿಂಗ್ ಅಲ್ಲಿ ಓದ್ಕೊಂಡಿರ್ತೀರಿ. ಸೊ ಬಿಸ್ನೆಸ್ ಸ್ಟಡೀಸ್ ಅಲ್ಲಿ ಅಂತಲ್ಲ, ನಿಮಗೆ ಯಾವುದೇ ಸಬ್ಜೆಕ್ಟ್ ಆದ್ರೂ ಕೂಡ ಏನು ಫಿಲ್ ಇನ್ ದ ಬ್ಲಾಂಕ್ಸ್ ಕ್ವಶನ್ಸ್ ಅಲ್ಲಿ ಬ್ರಾಕೆಟ್ ಅಲ್ಲಿ ಅವರೇ ಆನ್ಸರ್ಸ್ ನ ಕೊಟ್ಟಿರ್ತಾರೆ. ರೈಟ್ ಆನ್ಸರ್ ನ ಸೆಲೆಕ್ಟ್ ಮಾಡಿ ನೀವು ಡ್ಯಾಶ್ ಫಿಲ್ ಅಪ್ ಮಾಡಬೇಕು ಅಷ್ಟೇ. ಓಕೆ. ನೆಕ್ಸ್ಟ್, ಡ್ಯಾಶ್ ಈಸ್ ಕನ್ಸಿಡರ್ಡ್ ಆಸ್ ದ ಬೇಸ್ ಫಾರ್ ಆಲ್ ಅದರ್ ಮ್ಯಾನೇಜೀರಿಯಲ್ ಫಂಕ್ಷನ್ ಅಂತ ಕರಿತೀವಿ. ಈಗ ಮ್ಯಾನೇಜ್ಮೆಂಟಿನ ಫಂಕ್ಷನ್ಸ್ ಅಂತ ಹೇಳಿದ್ರೆ ಪ್ಲಾನಿಂಗ್, ಆರ್ಗನೈಸಿಂಗ್, ಡಿರೆಕ್ಟಿಂಗ್, ಕಂಟ್ರೋಲಿಂಗ್, ಸ್ಟಾಫಿಂಗ್, ಕಂಟ್ರೋಲಿಂಗ್ ಅಂತ ಕರಿತೀವಿ ಅಲ್ವಾ. ಆದ್ರೆ ಫಂಕ್ಷನ್ನಿಗೆ ಬೇಸಿಕ್ ಪಿಲ್ಲರ್ ಯಾವುದು, ಫಸ್ಟ್ ಸ್ಟೆಪ್ ಯಾವುದು, ಪ್ಲಾನಿಂಗ್. ಸೊ ಆನ್ಸರ್ ಪ್ಲಾನಿಂಗ್. Next, third one, dash management consists of senior most executives of the organization. Business in a organization senior most executives ಯಾವ ಲೆವೆಲ್ ಅಲ್ಲಿ ಬರ್ತಾರೆ, ಟಾಪ್ ಲೆವೆಲ್ ಅಲ್ಲಿ ಬರ್ತಾರೆ. ಮಿಡಲ್ ಲೆವೆಲ್ ಅಲ್ಲಿ ಯಾರು ಬರ್ತಾರೆ,
ಎಲ್ಲ ಬಿಸ್ನೆಸ್ಸಿನ ಡಿಪಾರ್ಟ್ಮೆಂಟಲ್ ಮ್ಯಾನೇಜರ್ಸ್ ಬರ್ತಾರೆ. ಲೋ ಲೆವೆಲ್ ಅಥವಾ ಆಪರೇಷನ್ ಲೆವೆಲ್ ಅಲ್ಲಿ ಯಾರು ಬರ್ತಾರೆ? ವರ್ಕರ್ಸು, ಸೂಪರ್ವೈಸರ್ಸು ಇವರು ಬರ್ತಾರೆ. ಓಕೆ, ನೆಕ್ಸ್ಟ್ ಫೋರ್ತ್ ಒನ್, ಮಿಡಲ್ ಲೆವೆಲ್ ಮ್ಯಾನೇಜ್ಮೆಂಟ್ ಆಕ್ಟ್ ಆಸ್ ಎ. ನೋಡಿ, 3 ಮ್ಯಾನೇಜ್ಮೆಂಟ್ ಇದೆ. ಒಂದು ಟಾಪ್ ಲೆವೆಲ್, ಇನ್ನೊಂದು ಮಿಡಲ್ ಲೆವೆಲ್, ಮೂರನೇದಾಗಿ ಲೋ ಲೆವೆಲ್. ಸೊ ಟಾಪ್ ಲೆವೆಲ್ ಮತ್ತೆ ಲೋ ಲೆವೆಲ್ ಇದು ಎರಡರ ಮಧ್ಯ ಇರೋದು ಮಿಡಲ್ ಲೆವೆಲ್. ಸೊ ಈ ಮಿಡಲ್ ಲೆವೆಲ್ ಆಕ್ಟ್ ಆಸ್ ಎ ಲಿಂಕ್ ಬಿಟ್ವೀನ್ ಟಾಪ್ ಲೆವೆಲ್ ಮ್ಯಾನೇಜ್ಮೆಂಟ್ ಅಂಡ್ ಲೋವರ್ ಲೆವೆಲ್ ಮ್ಯಾನೇಜ್ಮೆಂಟ್. ಸೊ ಆ ಡಯಾಗ್ರಾಮ್ ಕೂಡ ನಿಮಗೆ ಕರೆಕ್ಟಾಗಿ ನೆನಪಿರಬೇಕು. ನೀಟಾಗಿ ನೀವು ಡಯಾಗ್ರಾಮ್ ಬರೆದ್ಬಿಟ್ಟೆ ಆ ಕ್ವಶನ್ ಏನಾದ್ರು 8 ಮಾರ್ಕ್ಸಿಗೆ ಬಂದರೆ ಬರಿಬೇಕಾಗತ್ತೆ. ಸೊ ಈ ರೀತಿಯಾಗಿ ನಾವು ಬರೆದಾಗ ಫಸ್ಟ್ ಒನ್ ಏನಂತ ಕರಿತೀವಿ? ಟಾಪ್ ಲೆವೆಲ್. ಸೆಕೆಂಡ್ ಒನ್ ಮಿಡಲ್ ಲೆವೆಲ್ ಕರಿತೀವಿ, ಇದು ಆಪರೇಷನ್ ಲೆವೆಲ್ ಅಂತ ಕರಿತೀವಿ. ಸೊ ಈ ಟಾಪ್ ಲೆವೆಲ್ಗೂ ಮತ್ತೆ ಆಪರೇಷನ್ ಲೆವೆಲ್ಗೂ ಲಿಂಕ್ ಆಗಿ ವರ್ಕ್ ಮಾಡೋದು ಯಾರು ಅಂತ ಹೇಳಿದ್ರೆ ಮಿಡಲ್ ಲೆವೆಲ್ ಮ್ಯಾನೇಜರ್ಸ್. ಸೊ ಲೋ ಲೆವೆಲ್ ಅಲ್ಲಿ ಏನೇ ಪ್ರಾಬ್ಲಮ್ ಇದ್ರೂ ಕೂಡ ಅದನ್ನ ಟಾಪ್ ಲೆವೆಲ್ಗೆ ತಗೊಂಡೋಗಿ ಟಾಪ್ ಲೆವೆಲ್ ಅವರು ಏನೇ ಇನ್ಫಾರ್ಮೇಶನ್ ಪಾಸ್ ಮಾಡಿದ್ರು ಕೂಡ ಲೋ ಲೆವೆಲ್ಗೆ ರೀಚ್ ಮಾಡಿಸೋದು ಯಾರು ಅಂತ ಹೇಳಿದ್ರೆ ಮಿಡಲ್ ಲೆವೆಲ್ ಮ್ಯಾನೇಜರ್ಸ್. ಓಕೆನಾ? ನೆಕ್ಸ್ಟ್ ಒನ್, ಕೋಆರ್ಡಿನೇಷನ್ ಎನ್ಶ್ಯೂರ್ಸ್ ಡ್ಯಾಶ್ ಯೂನಿಟಿ ಆಫ್ ಆಕ್ಷನ್. ಸೊ ಈ ಚಾಪ್ಟರ್ ಅಲ್ಲಿ ಬರುವಂತಹ ಮ್ಯಾಥ್ ದ ಫಾಲೋಯಿಂಗ್ ಕ್ವಶನ್ಸ್ ಕರೆಕ್ಟ್ ಆಗಿ ನೋಡ್ಕೊಳ್ಳಿ. ಫಸ್ಟ್ ಒನ್, ಎಫೆಕ್ಟಿವ್ನೆಸ್ ಅಂತ ಹೇಳಿದ್ರೆ ಡೂಯಿಂಗ್ ದ ರೈಟ್ ಟಾಸ್ಕ್. ಓಕೆನಾ? ಆರ್ಗನೈಸೇಷನ್ ಆಬ್ಜೆಕ್ಟಿವ್ ಅಥವಾ ನಾವು ಇದನ್ನು ಏನಂತ ಕರಿತೀವಿ? ಎಕನಾಮಿಕ್ ಆಬ್ಜೆಕ್ಟಿವ್ ಅಂತ ಕೂಡ ಕರಿತೀವಿ. ಯಾವುದು? ಸರ್ವೈವಲ್ ಆಫ್ ಬಿಸ್ನೆಸ್. ಈ ಜಾಗದಲ್ಲಿ ಗ್ರೋತ್ ಅಂತ ಇದ್ರೂ ಕೂಡ ಆನ್ಸರ್ ಆಗ್ತಾ ಇತ್ತು, ಪ್ರಾಫಿಟ್ ಅಂತ ಇದ್ರೂ ಕೂಡ ಆನ್ಸರ್ ಆಗ್ತಿತ್ತು. ಬಿಕಾಸ್ ಆರ್ಗನೈಸೇಷನಲ್ ಆಬ್ಜೆಕ್ಟಿವ್ಸ್ ಅಲ್ಲಿ 3 ಬರುತ್ತೆ. ಒಂದು ಪ್ರಾಫಿಟ್, ಇನ್ನೊಂದು ಗ್ರೋತ್, ಇನ್ನೊಂದು ಸರ್ವೈವಲ್. ಓಕೆನಾ? ನೆಕ್ಸ್ಟ್ ಕೋಆರ್ಡಿನೇಷನ್ ಅಂತ ಇದೆ. ಕೋಆರ್ಡಿನೇಷನ್ ಅಂತ ಹೇಳಿದ್ರೆ ಇಂಟಿಗ್ರೇಟ್ಸ್ ಗ್ರೂಪ್ ಎಫರ್ಟ್ಸ್. ನೆಕ್ಸ್ಟ್ ಸೋಷಿಯಲ್ ಆಬ್ಜೆಕ್ಟಿವ್ ಆನ್ಸರ್ ಎನ್ವಿರಾನ್ಮೆಂಟ್ ಫ್ರೆಂಡ್ಲಿ ಮೆಥಡ್ಸ್, ಅಂದ್ರೆ ಪೊಲ್ಯೂಷನ್ ಆಗದೆ ಇರೋ ರೀತಿ ಒಳ್ಳೆ ಪ್ರಾಡಕ್ಟ್ ಅನ್ನ ನಾವು ಎನ್ವಿರಾನ್ಮೆಂಟಲ್ ಫ್ರೆಂಡ್ಲಿ ಪ್ರಾಡಕ್ಟ್ಸ್ ನ ಪ್ರಿಪೇರ್ ಮಾಡಿ ಕೊಡೋದು ಸೋಷಿಯಲ್ ಆಬ್ಜೆಕ್ಟಿವ್. ನೆಕ್ಸ್ಟ್ ಸೂಪರ್ವೈಸರಿ ಲೆವೆಲ್ ಅಂತ ಕೊಟ್ಟಿದ್ದಾರೆ. ಸೂಪರ್ವೈಸರಿ ಲೆವೆಲ್ ಅಂತ ಹೇಳಿದ್ರೆ ಲೋ ಲೆವೆಲ್ ಅಂತ ಅರ್ಥ ಅಲ್ವಾ? ಸೊ ಈ ಲೋ ಲೆವೆಲ್ ಅಲ್ಲಿ ಬರುವಂತವರು ಯಾರು? ಸೊ ಫೋರ್ಮನ್ ಬರ್ತಾರೆ, ಹಾಗಾಗಿ ಆನ್ಸರ್ ಫೋರ್ಮನ್. ನೆಕ್ಸ್ಟ್ ಈ ಚಾಪ್ಟರ್ ಅಲ್ಲಿ ಕೇಳುವಂತಹ 1 ಮಾರ್ಕಿನ ಇಂಪಾರ್ಟೆಂಟ್ 8 ಕ್ವಶನ್ಸ್ ಇದೆ. ಸೊ ಈ 8 ಕ್ವಶನ್ಸ್ ಕೂಡ ತುಂಬಾನೇ ಈಸಿ ಇದೆ. ಈ 8 ಕ್ವಶನ್ಸ್ ಹೇಗೆ ತೆಗೆದಿದ್ದಾರೆ ಅಂತ ಹೇಳಿದ್ರೆ ನಾನು ಆಲ್ರೆಡಿ ಹೇಳ್ಬಿಟ್ಟಿದ್ದೀನಿ ನಿಮಗೆ. ಈ ಚಾಪ್ಟರ್ ಅಲ್ಲಿ 1 ಮಾರ್ಕಿಗೆ ಎಫಿಷಿಯನ್ಸಿ ಮೀನಿಂಗ್ ಇಂಪಾರ್ಟೆಂಟು, ಎಫೆಕ್ಟಿವ್ನೆಸ್ ಮೀನಿಂಗ್ ಇಂಪಾರ್ಟೆಂಟು. ಇದಾದ್ರ ಮೇಲೆ ನೀವೇನು ಓದ್ಕೊಳ್ಬೇಕು? ಈ ಟಾಪ್ ಲೆವೆಲ್, ಮಿಡಲ್ ಲೆವೆಲ್, ಲೋ ಲೆವೆಲ್ ಅಂತ 8 ಮಾರ್ಕ್ಸಿಗೆ ಏನು ಓದಿರ್ತೀರಿ ಅದರಲ್ಲೇ ಸಪರೇಟ್ ಆಗಿ 1 ಮಾರ್ಕಿಗೆ ಕೇಳ್ತಾರೆ. ನೆಕ್ಸ್ಟ್ ನಿಮಗೆ ಫೀಚರ್ಸ್ ಮೇಲೆ 1 ಮಾರ್ಕಿನ ಕ್ವಶನ್ಸ್ ಕೇಳ್ತಾರೆ. ಅದರಲ್ಲೂ ಕೂಡ ಮ್ಯಾನೇಜ್ಮೆಂಟ್ ಈಸ್ ಮಲ್ಟಿ ಡೈಮೆನ್ಷನಲ್ ಅಂತ 3rd ಫೀಚರ್ ಇದೆ ನೋಡಿ. ಅದರಲ್ಲಿ ಮ್ಯಾನೇಜ್ಮೆಂಟ್ ಆಫ್ ವರ್ಕ್, ಮ್ಯಾನೇಜ್ಮೆಂಟ್ ಆಫ್ ಪೀಪಲ್, ಮ್ಯಾನೇಜ್ಮೆಂಟ್ ಆಫ್ ಆಪರೇಷನ್ಸ್ ಅಂತ ಸಬ್ ಪಾಯಿಂಟ್ಸ್ ಬರುತ್ತೆ. ಸೊ ಅದ್ರ ಮೇಲೆ ಕೂಡ 1 ಮಾರ್ಕಿನ ಕ್ವಶನ್ ರೈಸ್ ಮಾಡ್ತಾರೆ. ಅದು ಬಿಟ್ರೆ ಯಾವ್ದಾದ್ರು ಒಂದು ಫಂಕ್ಷನ್ ನ ಬರೀರಿ ಅಂತ ಕೇಳ್ತಾರೆ. ಇರುವಂತ ಫಂಕ್ಷನ್ ಅಲ್ಲಿ ಒಂದು ಫಂಕ್ಷನ್ ನ ಬರೀಬೇಕು. ಅದು ಬಿಟ್ರೆ ಯಾವ್ದಾದ್ರು ಒಂದು ಆಬ್ಜೆಕ್ಟಿವ್ ಬರೀರಿ ಅಂತ ಕೇಳ್ತಾರೆ. ಡೈರೆಕ್ಟ್ ಆಗಿ ಆಬ್ಜೆಕ್ಟಿವ್ ಬರೀರಿ ಅಂತ ಹೇಳಿದ್ರೆ ಆರ್ಗನೈಸೇಷನಲ್ ಆಬ್ಜೆಕ್ಟಿವ್, ಸೋಷಿಯಲ್ ಆಬ್ಜೆಕ್ಟಿವ್, ಪರ್ಸನಲ್ ಆಬ್ಜೆಕ್ಟಿವ್ ಬರಿಬಹುದು. ಆದ್ರೆ ಅವರು ಕರೆಕ್ಟ್ ಆಗಿ ಮೆನ್ಷನ್ ಮಾಡಿ ಕೇಳಿದ್ರೆ, ಇಲ್ಲ ನೀವು ಆರ್ಗನೈಸೇಷನಲ್ ಆಬ್ಜೆಕ್ಟಿವೇ ಒಂದು ಬರೀರಿ, ಇಲ್ಲ ಸೋಷಿಯಲ್ ಆಬ್ಜೆಕ್ಟಿವೇ ಒಂದು ಬರೀರಿ, ಇಲ್ಲ ಪರ್ಸನಲ್ ಆಬ್ಜೆಕ್ಟಿವೇ ಒಂದು ಬರೀರಿ ಅಂತ ಹೇಳಿದಾಗ ಯಾವ್ಯಾವ ಆಬ್ಜೆಕ್ಟಿವ್ಸ್ ಅಲ್ಲಿ ಏನೇನು ಪಾಯಿಂಟ್ಸ್ ಬರುತ್ತೆ ಅನ್ನೋದು ನೋಡ್ಕೋಬೇಕು. ಈ ಕಾನ್ಸೆಪ್ಟ್ ಕೂಡ ನಾನು ಸಪರೇಟ್ ಆಗಿ ವಿಡಿಯೋ ಮಾಡಿ ಹಾಕಿದ್ದೀನಿ, ಇಂಪಾರ್ಟೆಂಟ್ ಅದಕ್ಕೋಸ್ಕರ. ನೆಕ್ಸ್ಟ್ 2 ಮಾರ್ಕ್ಸಿನ ಕ್ವಶನ್ಸ್ ಅಂತ ಬಂದಾಗ ನೋ ಡೌಟ್ ಡೆಫಿನಿಷನ್ ಅಂತೂ ಕೇಳ್ತಾರೆ. ಸೊ ಈ ಚಾಪ್ಟರ್ ಅಲ್ಲಿ ಡೆಫಿನಿಷನ್ ಅಂತ ಬಂದಾಗ ಮ್ಯಾನೇಜ್ಮೆಂಟ್ ಡೆಫಿನಿಷನ್, ಕೋಆರ್ಡಿನೇಷನ್ ಡೆಫಿನಿಷನ್ ತುಂಬಾನೇ ಇಂಪಾರ್ಟೆಂಟು. ಮತ್ತೆ ಸೇಮ್ ಲೆವೆಲ್ಸು, ಫಂಕ್ಷನ್ಸು, ಆಬ್ಜೆಕ್ಟಿವ್ಸು ಏನು ನೀವು ದೊಡ್ಡ ಕ್ವಶನಿಗೆ ಏನು ಓದಿರ್ತೀರಿ ಅದ್ರ ಮೇಲೆ 2 ಮಾರ್ಕ್ಸಿನ ಕ್ವಶನ್ಸ್ ರೈಸ್ ಮಾಡ್ತಾರೆ. ಲಾಸ್ಟ್ ಸ್ಟೆಪ್ ಈ ಚಾಪ್ಟರ್ ಅಲ್ಲಿ ಬರುವಂತಹ 8 ಮಾರ್ಕ್ಸಿನ ಇಂಪಾರ್ಟೆಂಟ್ ಕ್ವಶನ್ಸ್. ಓಕೆನಾ? ಇಲ್ಲಿ 4 ಮಾರ್ಕ್ಸಿಗೂ ಕೂಡ ಕವರ್ ಆಗೋ ಕ್ವಶನ್ಸ್ ಇದೆ ಒಂದು, ಆದ್ರೆ 8 ಮಾರ್ಕ್ಸ್ ಅನ್ನೋದು ತುಂಬಾನೇ ಇಂಪಾರ್ಟೆಂಟ್. ಈ ಚಾಪ್ಟರ್ ಅಲ್ಲಿ 99% 8 ಮಾರ್ಕ್ಸ್ಗೆ ಕ್ವಶನ್ಸ್ ನ ರೈಸ್ ಮಾಡ್ತಾರೆ. ಮ್ಯಾನೇಜ್ಮೆಂಟ್ ಈಸ್ ಎ 3 ಟೈರ್ ಆಕ್ಟಿವಿಟಿ. ಶೋ ದ ಲೆವೆಲ್ಸ್ ಆಫ್ ಮ್ಯಾನೇಜ್ಮೆಂಟ್ ವಿತ್ ಎ ನೀಟ್ ಡಯಾಗ್ರಾಮ್, ಎಕ್ಸ್ಪ್ಲೈನ್ ದೆಮ್ ವಿತ್ ಎಕ್ಸಾಂಪಲ್ಸ್ ಅಂತ ಹೇಳಿದ್ರೆ ನೀಟಾಗಿ ಡಯಾಗ್ರಾಮ್ ಬರೆದು ಟಾಪ್ ಲೆವೆಲ್, ಮಿಡಲ್ ಲೆವೆಲ್, ಲೋ ಲೆವೆಲ್ ಅಲ್ಲಿ ಯಾರ್ಯಾರು ಬರ್ತಾರೆ ಅಂತ ಬರೆದು ಆ ಲೆವೆಲ್ ಅಲ್ಲಿ ಇರೋರ್ದು ಕೆಲಸಗಳೇನು, ಫಂಕ್ಷನ್ಸ್ ಏನು ವರ್ಕ್ ಮಾಡ್ತಾರೆ ಅಂತ ಬರಿಬೇಕು. ಅದಾದ್ರ ಮೇಲೆ ಇನ್ನೊಂದು ಇಂಪಾರ್ಟೆಂಟ್ ಕ್ವಶನ್ಸ್ ಫೀಚರ್ಸ್ ಆಫ್ ಮ್ಯಾನೇಜ್ಮೆಂಟ್ ಆರ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಮ್ಯಾನೇಜ್ಮೆಂಟ್ ಅಂತ ಕರಿತೀವಿ. ಇದು ಕೂಡ ಎವ್ರಿ ಇಯರ್ ರಿಪೀಟೆಡ್ ಕ್ವಶನ್, ಇದು ಕರೆಕ್ಟ್ ಆಗಿ ನೋಡ್ಕೊಳ್ಬೇಕು. ನೆಕ್ಸ್ಟ್ ಆಬ್ಜೆಕ್ಟಿವ್ಸ್ ಆಫ್ ಮ್ಯಾನೇಜ್ಮೆಂಟ್. ನೋಡಿ ನಿಮಗೆ ಈ ಚಾಪ್ಟರ್ ಅಲ್ಲಿ ಓದ್ಕೊಳ್ಳೋದಕ್ಕೆ ಎಷ್ಟು ಈಸಿ ಅಂತ ಹೇಳಿದ್ರೆ, ಫಸ್ಟ್ ನೀವು 8 ಮಾರ್ಕ್ಸಿಗೆ ಏನು ಓದ್ಕೊಳ್ಬೇಕು? ಲೆವೆಲ್ಸ್ ಆಫ್ ಮ್ಯಾನೇಜ್ಮೆಂಟ್ ಓದ್ಕೊಳ್ಬೇಕು.
ಆಮೇಲೆ ಆಬ್ಜೆಕ್ಟಿವ್ಸ್ ಆಫ್ ಮ್ಯಾನೇಜ್ಮೆಂಟ್ ಓದ್ಕೋಬೇಕು. ನೆಕ್ಸ್ಟು ಫಂಕ್ಷನ್ಸ್ ಆಫ್ ಮ್ಯಾನೇಜ್ಮೆಂಟ್ ಓದ್ಕೊಳ್ಬೇಕು. ಓಕೆನಾ, ಇದು 3 ತುಂಬಾನೇ ಇಂಪಾರ್ಟೆಂಟು. ಈ ಫಂಕ್ಷನ್ಸ್ ಆಫ್ ಮ್ಯಾನೇಜ್ಮೆಂಟಿಗೆ ಇಲ್ಲಿ 6th ಕ್ವಶನ್ ಇದೆ ನೋಡಿ. ಡೈರೆಕ್ಟ್ ಆಗಿ ಫಂಕ್ಷನ್ಸ್ ಆಫ್ ಮ್ಯಾನೇಜ್ಮೆಂಟ್ನ ಕೇಳ್ತಾರೆ, ಇಲ್ಲ ಮ್ಯಾನೇಜ್ಮೆಂಟ್ ಈಸ್ ಎ ಸೀರೀಸ್ ಆಫ್ ಕಂಟಿನ್ಯೂಸ್ ಇಂಟರ್ ರಿಲೇಟೆಡ್ ಫಂಕ್ಷನ್, ಎಕ್ಸ್ಪ್ಲೇನ್ ಅಂತ ಕೇಳ್ತಾರೆ. ಸೊ ಅಲ್ಲಿಗೆ ಇದೆರಡು ಸೇರಿ ಒಂದೇ ಕ್ವಶನ್ ಆಯಿತು. ನೆಕ್ಸ್ಟು ಇನ್ನೊಂದು ತುಂಬ ಕಡಿಮೆ, ಬಟ್ ಆದರೂ ಕೂಡ ಅವ್ರು ಇಲ್ಲಿ ಇಂಪಾರ್ಟೆಂಟ್ ಅಂತ ಕೊಟ್ಟಾಗ ಕೇಳೋ ಚಾನ್ಸಸ್ ತುಂಬಾನೇ ಇರುತ್ತೆ. ಮ್ಯಾನೇಜ್ಮೆಂಟ್ ಈಸ್ ಕನ್ಸಿಡರ್ಡ್ ಟು ಬಿ ಬೋತ್ ಆರ್ಟ್ ಆ್ಯಂಡ್ ಸೈನ್ಸ್. ಸೊ ಈ ಕಾನ್ಸೆಪ್ಟ್ ಕೂಡ ಇಂಪಾರ್ಟೆಂಟು. ಆದರೆ ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ವಾಟ್ ಈಸ್ ಕೋಆರ್ಡಿನೇಷನ್, ಎಕ್ಸ್ಪ್ಲೈನ್ ಇಟ್ಸ್ ಕ್ಯಾರೆಕ್ಟರಿಸ್ಟಿಕ್ಸ್ ಅಂತ. ಇದು ಆಲ್ಮೋಸ್ಟ್ 4 ಮಾರ್ಕ್ಸಿಗೆ ಕೇಳುವಂತಹ ಕ್ವಶನ್ನು. ಈ ಚಾಪ್ಟ್ರಲ್ಲಿ 4 ಮಾರ್ಕ್ಸಿನ ಕ್ವಶನ್ ಕೇಳೋದು ತುಂಬಾನೇ ಕಡಿಮೆ, 8 ಮಾರ್ಕ್ಸಿಗೆ ಡೈರೆಕ್ಟಾಗಿ ಕೇಳೋದು. 4 ಮಾರ್ಕ್ಸಿನ ಕ್ವಶನ್ ಸ್ಟಾರ್ಟ್ ಆಗೋದೇ ನಿಮಗೆ ಎಲ್ಲಿಂದ ಅಂತ ಹೇಳಿದ್ರೆ ಸೆಕೆಂಡ್ ಚಾಪ್ಟರ್ ಪ್ರಿನ್ಸಿಪಲ್ಸ್ ಆಫ್ ಮ್ಯಾನೇಜ್ಮೆಂಟ್ ಇಂದ. ಟೇಲರ್ ಪ್ರಿನ್ಸಿಪಲ್ಲು, ಫೆಯಾಲ್ ಪ್ರಿನ್ಸಿಪಲ್ಲು, ಫೀಚರ್ಸ್ ಆಫ್ ಪ್ರಿನ್ಸಿಪಲ್ಸ್ ಆಫ್ ಮ್ಯಾನೇಜ್ಮೆಂಟು, ಈ ಕಾನ್ಸೆಪ್ಟನ್ನ ಕೇಳ್ತಾರೆ. 3rd ಚಾಪ್ಟರ್ ಮೇಲೆ ಒಂದಿಷ್ಟು ಕಾನ್ಸೆಪ್ಟನ್ನ ಕೇಳ್ತಾರೆ. ಹಾಗಾಗಿ ನೀವು ಈ ಚಾಪ್ಟರ್ನ ತರೋ ಸ್ಟಡಿ ಮಾಡಲೇಬೇಕು ಮಕ್ಕಳೇ. ಇದಿಷ್ಟು ಕಾನ್ಸೆಪ್ಟ್ಗಳನ್ನ ನೀಟಾಗಿ ಕವರ್ ಮಾಡ್ಕೊಳ್ಳಿ. ವಿಡಿಯೋ ಲೆಂತಿ ಆಗಿದ್ರು ಕೂಡ ಕಂಪ್ಲೀಟ್ ಇನ್ಫಾರ್ಮೇಷನ್ನ ಕೊಟ್ಟಿದ್ದೀನಿ. 1, 2 ಮತ್ತು 8 ಮಾರ್ಕ್ಸಿನ ಕ್ವಶನ್ಸ್ಗಳಿಗೆ ಆನ್ಸರ್ ಕೊಟ್ಟಿಲ್ಲ, ಬಟ್ ಇಂಪಾರ್ಟೆಂಟ್ ಈ ಟಾಪಿಕ್ನ ಓದ್ಕೊಳ್ಬೇಕು ಅಂತ ಹೇಳಿದ್ದೀನಿ. ಆನ್ಸರ್ ಹೇಳ್ತಾ ಹೋದ್ರೆ ವಿಡಿಯೋ ಇನ್ನೂ ಲೆಂತಿ ಆಗುತ್ತೆ. ಬಟ್ ಈ ಕಾನ್ಸೆಪ್ಟ್ ಏನು ಹೇಳಿದ್ದೀನಿ ಇದನ್ನ ಒಂದು ಕಡೆ ನೀಟಾಗಿ ಬರೆದಿಟ್ಕೊಂಡು ಈ ಕಾನ್ಸೆಪ್ಟಿಗೆ ಪ್ರಿಪೇರ್ ಆಗ್ತಾ ಹೋಗಿ ತುಂಬಾನೇ ಈಸಿಯಾಗಿ ಓದ್ಕೊಳ್ಬಹುದು, ಎಕ್ಸಾಮಿಗೆ ಹೆಲ್ಪ್ಫುಲ್ ಆಗಿರುತ್ತೆ. ಓಕೆನಾ, ನೆಕ್ಸ್ಟ್ ವಿಡಿಯೋದಲ್ಲಿ ಆಲ್ರೆಡಿ ಹೇಳಿದಾಗೆ ಪ್ರಿನ್ಸಿಪಲ್ಸ್ ಆಫ್ ಮ್ಯಾನೇಜ್ಮೆಂಟ್ ಏನಿದೆ ಚಾಪ್ಟರ್ 2, ಈ ಚಾಪ್ಟರ್ಲಿ ಬರುವಂತಹ ಆಲ್ ಇಂಪಾರ್ಟೆಂಟ್ ಕ್ವಶನ್ಸ್ ವಿತ್ ಆನ್ಸರ್ಸ್ನ ಅಪ್ಲೋಡ್ ಮಾಡ್ತೀನಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಆಲ್ ಬಟನ್ನ ಕ್ಲಿಕ್ ಮಾಡ್ಕೊಳ್ಳಿ. ಅಲ್ಲಿವರೆಗೂ ಕೂಡ ಚೆನ್ನಾಗಿ ಓದ್ಕೊಳ್ಳಿ. ಥ್ಯಾಂಕ್ ಯು, ಆಲ್ ದ ಬೆಸ್ಟ್.